ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಸಮೀಪದಲ್ಲಿನ ಬಲ್ದೋಟ ಕಾರ್ಖಾನೆ ಮುಖ್ಯ ದ್ವಾರದ ಮುಂದೆ ಬಸಾಪುರ ಕೆರೆ ಸಾರ್ವಜನಿಕರ ಬಳಕೆಗೆ ಮುಕ್ತ ಮಾಡಲು ಆಗ್ರಹಿಸಿ ಪ್ರತಿಭಟನೆ ನಡೆಯಿತು. ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನಡೆದ ಹೋರಾಟ ತೀವ್ರ ಸ್ವರೂಪ ಪಡೆದು ರೈತರು ಬಲ್ದೋಟ ಮುಖ್ಯ ದ್ವಾರ ಒಡೆದು ಕೆರೆ ತಲುಪಿದರು. ಸಾಂಕೇತಿಕ ಹೋರಾಟದ ನಂತರ ಸ್ಥಳಕ್ಕೆ ಆಗಮಿಸಿದ ಬಳ್ಳಾರಿ ಐಜಿಪಿ ಡಾಕ್ಟರ್ ಪಿಎಸ್ ಹರ್ಷ ಅವರು ಹೋರಾಟದ ನೇತೃತ್ವ ವಹಿಸಿದ್ದವರನ್ನು ಕರೆದು ಮಾತನಾಡಿದ ರೀತಿ ಜನಸ್ನೇಹಿ ಪೊಲೀಸ್ ಅಂದ್ರೆ ಏನು ಅಂತ ತೋರಿಸುವಂತೆ ಇತ್ತು. ಹೋರಾಟಗಾರರ ಜೊತೆ ಐಜಿಪಿ ಮಾತನಾಡಿದ ಪರಿ ಪೊಲೀಸ್ ಉನ್ನತ ಅಧಿಕಾರಿಗಳಿಗೆ ಅಷ್ಟೇ ಯಾಕೆ, ದೆಹಲಿಯಲ್ಲಿ ಗೂಂಡಾವರ್ತನೆ ತೋರಿದ ದೆಹಲಿ ಪೊಲೀಸರಿಗೆ ಮಾದರಿಯಾಗಿದೆ. ಐಜಿಪಿ ಹೋರಾಟಗಾರರೊಂದಿಗಿನ ಸಂವಹನ ಈಗ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ. ವರದಿ ಸತೀಶ್ ಸಿಂದೋಗಿ, TV10 ನ್ಯೂಸ್. ನಾನು ರೈತನ ಮಗ. ನಾನು ಕಳೆದ 3 ವರ್ಷಗಳಿಂದ ಫೀಲ್ಡ್ನಲ್ಲಿ ಪ್ರಕೃತಿ ಉಳಿಸೋಕ್ಕೆ, ಹುಲಿ ಉಳಿಸೋಕ್ಕೆ ಊರೂರಿನಲ್ಲೇ ಇದ್ದನು. ಸೊ ಹಾಗಾಗಿ ನನಗೆ ತಾವು ಹೇಳ್ತಿರೋದು ಎಲ್ಲ ಸಮಂಜಸವಾಗಿ ಅರ್ಥ ಆಗಿದೆ. ನಿನ್ನೆ ಇನ್ಫ್ಯಾಕ್ಟ್ ನಾನು ಇಲ್ಲಿ ಬಂದು DC ಅವ್ರ ಹತ್ರ, ನಮ್ಮ SP ಅವ್ರ ಹತ್ರ ಮಾತಾಡಿ, ನಾಯಕರ ಹತ್ರ ಮಾತಾಡಿ, ಕೋಆರ್ಡಿನೇಟ್ ಮಾಡಿ ನೀಟಾಗಿ ಅದು ಏನಿದೆ ಅರ್ಥ ಮಾಡ್ಕೊಂಡು ಮುಂದೆ ಸರ್ಕಾರದ ಹಂತದಲ್ಲಿ ಏನು ಮಾಡಬೇಕು ಅದು 100% ಮಾಡಿಸೋಣ ಅಂತ ನಿನ್ನೆ DC ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಹೋದೆ ನಾನು. ನಿನ್ನೆ ತಮ್ಮ ಕೆಲಸಕ್ಕೆ ನಾನು ಬಂದಿದ್ದೆ. ನಾಳೆ ಬರ್ತಾರಲ್ಲ ಲೀಡರ್ಸ್ ಅಂದರು. ಆಯ್ತಪ್ಪ, ನಾನು ನಾಳೆ ಇವತ್ತು ನಾನು ವಿಜಯನಗರದಲ್ಲಿ ನಮ್ಮದು ಪರೇಡ್ ಇತ್ತು, ಅಲ್ಲಿ ಹೋಗಿ ನಾನು ಹೇಳ್ತಾ ಇರೋದು ಇಷ್ಟೇ. ತಾವು ಹೇಳ್ತಾ ಇರೋ ಇಶ್ಯೂಸ್ ಎಲ್ಲ ಸಮಂಜಸ ಇದೆ. ಓಕೆ, ಬೇರೆ ಬೇರೆ ಹಂತದಲ್ಲಿ ನಿರ್ಣಯಗಳಾಗಬೇಕಾಗ್ತದೆ. ಬಟ್ ನೀವು ಆಡಳಿತದ ಮೇಲೆ ಭರವಸೆ ಇಡಿ. 100% ನಾವು ಸರ್ಕಾರ ನಿಮ್ಮ ಪರವಾಗಿದ್ದೀವಿ, ಅರ್ಥ ಅದಲ್ಲ. ಯಾವುದೇ ಕಾರಣಕ್ಕೆ ರೈತರನ್ನ ಬಿಟ್ಟು ಯಾರು ಉಳಿಯಕ್ಕೆ ಸಾಧ್ಯ? ಓಕೆ, ಸೊ 100% ನಾವಾಗಲಿ, ನಮ್ಮ ಎಂಟೈರ್ ಟೀಮ್ ಆಗಲಿ, DC ಅವರಾಗಲಿ, ಅವ್ರ ಟೀಮ್ ಆಗಲಿ, ನಾವು ಖಚಿತವಾಗಿ ನಿಮ್ಮೊಂದಿಗೆ ಇದ್ದೀವಿ. ತಾವು ಏನು ಹೇಳ್ತಾ ಇದ್ದೀರಾ ವರ್ಷನ್ಸು, ಅದನ್ನು ನಾವು ಸರ್ಕಾರದ ಮುಂದೆ ಇಡ್ತೀವಿ. ತಾವು ಈಗ ಹಿರಿಯರಿದ್ದೀರಾ, ತಾವು ಹೇಳಿದ್ರಿ ಹೈಯೆಸ್ಟ್ ಲೆವೆಲಲ್ಲಿ ರೆಪ್ರೆಸೆಂಟೇಷನ್ 100% ನಾವು ಕೋಆಪರೇಟ್ ಮಾಡ್ತೀವಿ. ನಾನು ಈಗ ನಮ್ಮ ರಾಜ್ಯದ ಮುಖ್ಯಸ್ಥರು, ಪೊಲೀಸ್ ಪಡೆಯ ಮುಖ್ಯಸ್ಥರು ಸಲೀಂ ಸಾಹೇಬ್ರು, DG ಸಾಹೇಬ್ರಿಗೆ ಮಾತಾಡಿದೆ. ಹೌದು, ಅವ್ರಿಗೆ ಮಾತಾಡಿ, ಸರ್ ಈ ಥರ ಫಾರ್ಮರ್ಸ್ ಒಂದು ಇಶ್ಯೂ ಇದ್ದಂಗಿದೆ, ನಾನು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕಳಿಸ್ತೀನಿ ಸರ್ ಅಂತ ನಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆ ಗೇಟಿಂದಾನೇ ಮಾತಾಡಿ ಸಾರ್ಗೆ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ಸರ್ ಇದು ಒಂದು ವಿವರವಾಗಿ ಅರ್ಥ ಮಾಡ್ಕೊಂಡು ಒಂದು ರಿಪೋರ್ಟ್ ಕಳಿಸ್ತೀನಿ, ಇದು ಅಪ್ರಾಪ್ರಿಯೇಟ್ ಲೆವೆಲಲ್ಲಿ ತಾವು ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ತಮ್ಮ ಪರವಾಗಿ ಆಲ್ರೆಡಿ ನಾನು ಹೈಯೆಸ್ಟ್ ಲೆವೆಲ್ ನಮ್ಮ DG ಸಾಹೇಬರಿಗೆ ಈಗ ತಮ್ಗೆ ಹಿಂಗೆ ಸುದ್ದಿಗಾಗಿ ನೋಡ್ತಾ ಇರಿ TV10 ಕನ್ನಡ ನ್ಯೂಸ್. ಈಗ ನಾವು ಎಷ್ಟು ಸೀರಿಯಸ್ ಇದೀವಿ ಅಂತ ನೋಡಿ. ಸಲೀಂ ಸಾಹೇಬ್ರಿಗೆ ಈಗ 2 ನಿಮಿಷದ ಕೆಳಗೆ ನಾನು ಇಷ್ಟೇ ಹೇಳಿದೆ, ಫಾರ್ಮರ್ಸ್ ಇಶ್ಯೂಸ್ನಲ್ಲಿ ಉದ್ವೇಗಗಳು ಆಗೋಗುತ್ತೆ, ಎಮೋಷನ್ಸ್ ಆಗೋಗುತ್ತೆ. ದಯವಿಟ್ಟು TV10 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದು ನಿಮ್ಮ ಧ್ವನಿ.